ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಸಿಂಹರಾಶಿಯವರೇ, ವಿಶೇಷವಾಗಿ ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಾರಲ್ಲ, ಅಷ್ಟು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ನಿಮಗೆ ಸರ್ಪದೋಷದ ಪ್ರಭಾವದಿಂದ ನಿಮ್ಮ ಪ್ಲ್ಯಾನ್ಗಳೆಲ್ಲ ರಿವರ್ಸ್ ಆಗುತ್ತೆ. ಸಂಕಷ್ಟಕ್ಕೆ ಒಳಗಾಗ್ತೀರಿ, ನಷ್ಟಕ್ಕೆ ಒಳಗಾಗ್ತೀರಿ. ಯಾರನ್ನೂ ನಂಬಿ ಏನು ವ್ಯವಹಾರ ಮಾಡಲಿಕ್ಕಾಗ್ದಲೇ ಇರೋ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ತುಂಬ ಹೆಚ್ಚಿನ ಜಾಗರೂಕತೆ ವಹಿಸಿ. ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳು ಸಹ ಉತ್ತಮ ಅಲ್ಲ. ಸರ್ಪದೋಷದ ಪ್ರಭಾವ ನಿಮಗೆ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರ, ಷಷ್ಠಿ, ಪಂಚಮಿ ತಿಥಿ ಇರ್ತಕ್ಕಂಥ ದಿನ, ಆಶ್ಲೇಷ ನಕ್ಷತ್ರ ಇರೋ ದಿವಸ, ಅಮಾವಾಸ್ಯೆ, ಪೌರ್ಣಮಿಗಳಂದು ಪೂಜೆ ಕೊಡೋದು ಬಹಳ ಉತ್ತಮ. ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಈ ದಿನಗಳಲ್ಲಿ ನಾಗದೇವರ ಸ್ವಚ್ಛತೆಯನ್ನು ಮಾಡಿ, ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ, ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಮರ್ಪಿಸಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಹಾಗೆ ಅಷ್ಟಮ ಶನಿ ದೋಷ ಸಹ ನಿಮ್ಮ ರಾಶಿಗೆ ಇರೋದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು. ಅಪರಿಚಿತರೊಡನೆ ವ್ಯವಹಾರ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಜಾಗರೂಕತೆ ವಹಿಸಿ. ಹಾಗೆ ದೂರ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳು ಬಂದರೆ ನಿಮ್ಮ ಅತ್ಯಮೂಲ್ಯವಾದಂಥ ವಸ್ತುಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ಈ ಶನಿ ದೋಷದ ಪ್ರಭಾವದಿಂದ ಒಂಥರ ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮಂಕು ಕವಿದ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಶನಿವಾರಗಳಂದು ಶನಿ ಭಗವಾನರಿಗೆ ತಪ್ಪದೇ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ. ಶನಿವಾರದಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಎಳ್ಳೆಣ್ಣೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ದೇವರಿಗೆ ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ, ಅನಂತರ ಎಳಬತ್ತಿಯ ದೀಪವನ್ನು ಹಚ್ಚಿ ದೇವಸ್ಥಾನದ ಒಳಗಡೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ನಿಂತುಕೊಂಡು ಪೂಜೆ ಮಾಡಿಸೋದು ಬಹಳ ಒಳ್ಳೆಯದು. ಇಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸಿ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ, ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಶನಿವಾರ ಸಂಜೆ ಎಲ್ಲಿಯಾದರೂ ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಬಂದರೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ಇನ್ನು ದೇವಸ್ಥಾನದ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡೋದು ಉತ್ತಮ. ಅನಂತರ ನಿಮಗೆ ಇಷ್ಟವಾದಂಥ ಆಂಜನೇಯ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ, ಯಾವುದಾದ್ರೂ ದೇವಸ್ಥಾನಗಳಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಶನಿವಾರ ಮಾಡಿಸೋದು ಬಹಳ ಉತ್ತಮ. ಹಾಗೆ ನಿಮ್ಮ ರಾಶಿಗೆ ಗುರುಬಲ ಇಲ್ಲ, ಹಣಕಾಸಿನ ಮುಗ್ಗಟ್ಟು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ಕಷ್ಟ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳು ನಿಮ್ಮ ಮಾತನ್ನೇ ಕೇಳೋದಿಲ್ಲ, ಆ ಥರ ಸಿಚುಯೇಷನ್ ಎಲ್ಲ ಕ್ರಿಯೇಟ್ ಆಗ್ತಾ ಇರ್ತದೆ. ಈ ಗುರುಬಲ ಇಲ್ಲದೆ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನಾಗಲಿ, ಮನೆ ಕಟ್ಟೋ ವಿಚಾರಗಳಾಗಲಿ, ಹೊಸ ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾದಂಥ ಸಮಯ ಅಲ್ಲ. ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ,
ಸಾಯಿಬಾಬಾ ಮಂದಿರ, ರಾಘವೇಂದ್ರ ಟೆಂಪಲ್, ಈಶ್ವರನ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು. ಹಳದಿ ಹೂವನ್ನು ಕೊಟ್ಟು ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸೋದು ಬಹಳ ಉತ್ತಮ. ಸಾಧ್ಯ ಆದರೆ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡಿ, ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ತಕ್ಕಂಥದ್ದು, ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡೋದು ಬಹಳ ಉತ್ತಮ. ದೇವಸ್ಥಾನದಿಂದ ಹೊರಗಡೆ ಅರಳಿ ಮರ ಇದ್ದಂಥ ಒಂದು ಸಂದರ್ಭದಲ್ಲಿ 12 ಸುತ್ತು ಕೈ ಮುಗಿದುಕೊಂಡು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಯತೆ ನಮ ಈ ಮಂತ್ರವನ್ನು ಜಪಿಸಿ, ಶನಿದೇವರ ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕುವಾಗ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.